ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸ್ಯಾರಿಗೆ ರೆಡಿಮೇಡ್ ಕುಚ್ಚನ್ನು ಹೇಗೆ ಟೈ ಮಾಡೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಸ್ಯಾರಿ ಹೇಗಿದೆ ಅಂತೇಳಿ. ಸೊ ಈ ರೀತಿಯಾಗಿ ಫ್ಯಾನ್ಸಿ ಆಗಿದೆ ಅಲ್ವಾ. ಸೊ ಹಾಗಾಗಿ ನಾನು ಇದಕ್ಕೆ ಕುಚ್ಚು ಕಟ್ಟೋಕ್ಕೆ ಫ್ಯಾನ್ಸಿ ಸ್ಯಾರಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಹೀಗೆ ಬಿಟ್ರೂ ಸ್ವಲ್ಪ ಹಾಗೆ ಖಾಲಿ ಖಾಲಿ ಅನಿಸುತ್ತೆ. ಹಾಗಾಗಿ ನಾನು ಇದಕ್ಕೆ ರೆಡಿಮೇಡ್ ಟೆಸಲ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಹೇಗೆ ಕಟ್ಟೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಬ್ಲೌಸ್ ಬಂದಿದೆ. ಸೊ ಬಾರ್ಡರ್ ಪೂರ್ತಿ ಈ ರೀತಿಯಾಗಿ ಸ್ಲೀವ್ಗೆ ಇಡ್ಸ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಡಿಸೈನ್ ನೋಡಿ ಹೀಗಿದೆ. ಈ ಕಲರ್ ಕುಚ್ಚನ್ನು ಕಟ್ತಾ ಇದ್ದೀನಿ. ಸೊ ನೋಡಿ ಈ ರೀತಿಯಾಗಿದೆ. ನಾನಿಲ್ಲಿ ಜಾಸ್ತಿ ಟಜಲ್ಸ್ ಕೂಡ ಕಟ್ತಾ ಇಲ್ಲ, ತುಂಬ ಆದರೂ ಕೂಡ ಆಡ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ. ಸ್ಯಾರಿಲೂ ಎಲ್ಲ ಕಲರ್ಸು ಇರೋದ್ರಿಂದ ನಾನಿಲ್ಲಿ ಮಲ್ಟಿ ಕಲರ್ ಕುಚ್ಚನ್ನು ಕಟ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಸೊ ಕಾಣ್ತಾ ಇದೆಯಾ ನಿಮಗೆ, 44 ಇದೆ. ಹೀಗೆ ತೊಗೊಂಡಿದ್ದೀನಿ ನಾನು. ಸೊ ನೋಡ್ಬೋದು ನೀವಿಲ್ಲಿ ಕುಚ್ಚು ಹೇಗಿದೆ ಅಂತೇಳಿ. ಅದು ರಿಂಗ್ ಕೂಡ ಗೋಲ್ಡ್ ಕಲರಲ್ಲಿ ಇರೋದ್ರಿಂದ, ಹಾಗೆ ಸ್ಯಾರಿ ಕೂಡ ಲೈಟ್ ಕಲರ್ ಅಲ್ವಾ, ಹಾಗಾಗಿ ನಾನಿಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ನ ಬಳಸಿ ನಾನಿಲ್ಲಿ ಕಟ್ತಾ ಇದ್ದೀನಿ ಈ ಕುಚ್ಚನ್ನ. ಸೊ ಫಸ್ಟ್ ಇದನ್ನು ಸೂಜಿಗೆ ಪೋಣಿಸ್ಕೋಬೇಕು. ಸೊ ನೋಡಿ ಈ ರೀತಿಯಾಗಿ ಪೋಣಿಸ್ಕೊಂಡಿದ್ದೀನಿ. ತುದಿಗೆ ನೋಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ನಾನು ಫಸ್ಟ್ ಡಬಲ್ ಲೇಯರಲ್ಲಿ ಮಾಡ್ಕೊಳ್ತೀನಿ. ಸೊ ನೋಡಿ ಇದು ನೋಡಿ ಸ್ಯಾರಿ ಸೀದಾ ಸೈಡ್ ಅಲ್ವಾ. ಫಸ್ಟ್ ನಾವು ಕುಚ್ಚನ್ನು ಈ ರೀತಿಯಾಗಿ ಇಟ್ಕೋಬೇಕು. ಸೊ ಈ ರಿಂಗ್ ಇದೆ ನೋಡಿ, ಈ ರಿಂಗ್ನ ಈಗ ಸಪೋರ್ಟ್ ಮಾಡಿಕೊಂಡು ಬಟ್ಟೆಗೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ರೀತಿಯಾಗಿ ತಗೊಂಡು ಜಸ್ಟ್ ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ. ಸೊ ಇಲ್ಲಿ ಈ ರೀತಿಯಾಗಿ ಹೇಗೆ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ರೀತಿಯಾಗಿ ರಿಂಗ್ ಎಡ್ಜಿಗೆ ಬರೋ ಹಾಗೆ ಒಂದು 3 ರಿಂದ 4 ಸಲ ಈ ರೀತಿಯಾಗಿ ಟೈಟಾಗಿ ನಾಟ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿಯಾಗಿ. ನಂತರ ಈಗೇನು ಸುತ್ತಕೊಂಡ್ರೆ ನೋಡಿ, ಇದಕ್ಕೆ ಹೋಗಿ ಈ ರೀತಿ ಸೂಜಿನ ಹಾಕಿ ಈಗ ಒಂದು 2 ರಿಂದ 3 ಸುತ್ತು ತೊಗೊಂಡು ಈ ರೀತಿಯಾಗಿ ನಾವು ನಾಟ್ ಮಾಡ್ಕೋಬೇಕು. ಸೊ ಹೀಗೆ ಸೊ ನೋಡಿ ಈ ರೀತಿಯಾಗಿ ಟೈ ಮಾಡಿರ್ತೀವಲ್ವ, ಇದನ್ನ ಹೀಗೆ ವಾಪಸ್ ತೆಗೆದ್ರೆ ಈ ರೀತಿಯಾಗಿ ನೀಟಾಗಿ ಕೂರುತ್ತೆ. ಜಸ್ಟ್ ಒಂದು ಸ್ವಲ್ಪ ಡಿಸ್ಟೆನ್ಸ್ಗೆ ಹೀಗೆ ಥ್ರೆಡ್ನ ಕಟ್ ಮಾಡ್ಕೊಳ್ಳೋದು. ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ಬರುತ್ತೆ. ಕೊನೆಗೆ ನೀವು ಪೂರ್ತಿ ಇಲ್ಲಿ ಫುಲ್ ಇಲ್ಲಿಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಗ್ಲೂನ ಹಾಕ್ಬೋದು. ಫುಲ್ ಇಲ್ಲಿಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಗ್ಲೂನ ಹಾಕಿ ಸ್ಟಿಕ್ ಮಾಡಿ. ಸೊ ನೋಡಿ ಈ ರೀತಿಯಾಗಿ ಬರುತ್ತೆ ಟೆಸಲು. ಇದೇ ರೀತಿಯಾಗಿ ಕಟ್ಕೊಳ್ತಾ ಹೋಗೋದು ಕುಚ್ಚನ್ನ. ಸೊ ನಾನಿಲ್ಲಿ ಫಸ್ಟಿಗೆ ಹಾಗೆ ಕೊನೆಗೆ ಇಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ನಂತರ ಈಗ ಡಿಸ್ಟೆನ್ಸ್ ನೋಡಿಬಿಟ್ಟು ಮತ್ತೆ ಕುಚ್ಚನ್ನ ಕಟ್ತಾ ಹೋಗೋಣ. ನೀವು ಯಾವಾಗಲೂ ಅಷ್ಟೇ ಸ್ಯಾರಿ ಫಸ್ಟಿಗೆ ಹಾಗೆ ಎಂಡಿಗೆ ಈ ರೀತಿಯಾಗಿ ಫಸ್ಟ್ ಕುಚ್ಚನ್ನ ಕಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೆಷರ್ ಮಾಡ್ಕೊಳ್ಳಿ. ಆಗಲೇ ಹೇಳೋದಲ್ವ 44 ಇದೆ ಅಂತೇಳಿ. ಡಿಸ್ಟೆನ್ಸ್ನ ನೋಡಿಬಿಟ್ಟು ನೀವು ಫಸ್ಟು ಎಷ್ಟು ಕುಚ್ಚು ಕಟ್ಟಬೇಕು ಅಂತ ಇದ್ದೀರಾ ಅಲ್ವಾ, ಅದನ್ನ ನೋಡ್ಕೊಂಡ್ಬಿಟ್ಟು ಡಿಸ್ಟೆನ್ಸ್ನ ನೋಡಿ ಅಲ್ಲಲ್ಲಿಗೆ ಕುಚ್ಚು ಕಟ್ಟೋ ಅಂಥದ್ದು. ಕೆಲವೊಬ್ಬರು ತುಂಬ ಕುಚ್ಚಿದ್ರೆ ಇಷ್ಟಪಡ್ತಾರೆ, ನಾನಿಲ್ಲಿ ಸ್ವಲ್ಪನೇ ಕುಚ್ಚನ್ನ ಕಟ್ತಾ ಇರೋವಂಥದ್ದು. ಸೊ ಈ ರೀತಿಯಾಗಿ ಡಿಸ್ಟೆನ್ಸ್ ನೋಡಿಬಿಟ್ಟು ಹೀಗೆ ನಾವು ಫಸ್ಟಿಗೆ ತೋರಿಸಿದ್ನಲ್ಲ ಆ ರೀತಿಯಾಗಿ ಇಲ್ಲಿ ಕುಚ್ಚನ್ನ ಕಟ್ತಾ ಹೋಗೋದು. ಏನಿಲ್ಲ ಅಂದರೆ ಒಂದು 10 ರಿಂದ 15 ನಿಮಿಷದಲ್ಲೆಲ್ಲ ನಾವು ಕಂಪ್ಲೀಟ್ ಮಾಡ್ಕೋಬೋದು ಈ ಸ್ಯಾರಿನ. ಅಂದರೆ ಕುಚ್ಚು ಬೇಗ ಕಟ್ಬೋದು. ಹೇಳಿದ್ನಲ್ಲ, ಗಮ್ಮೆಲ್ಲ ಹಾಕಿ ಅದನ್ನು ಕಟ್ ಮಾಡಿ ಫಿನಿಶಿಂಗ್ ಕೊಡೋ ಅಷ್ಟೊತ್ತಿಗೆ ನಿಮಗೆ 10 ರಿಂದ 15 ನಿಮಿಷ ಬೇಕಾಗುತ್ತೆ. ತುಂಬಾ ಈಸಿ ಅಂತ ಹೇಳ್ಬೋದು. ನಿಮಗೆ ಟೈಮ್ ಇಲ್ಲ, ನನಗೆ ಲೇಸ್ ಥರ ಕುಚ್ಚು ಹಾಕಿಸ್ಕೊಳ್ಳೋಕ್ಕೆ, ಹಾಗೆ ಕುಚ್ಚು ಕಟ್ಟೋಕ್ಕೆ ಬರೋದಿಲ್ಲ ಅಂದರೆ ಈ ರೀತಿ ರೆಡಿಮೇಡ್ ತಂದುಬಿಟ್ಟು ನೀವು ಈ ರೀತಿಯಾಗಿ ಕಟ್ಕೋಬೋದು. ಇದೇ ರೀತಿಯಾಗಿ ಫಸ್ಟ್ 2 ಕುಚ್ಚನ್ನ ಕಟ್ಟಿರ್ತೀವಿ ನೋಡಿ, ಆ ಡಿಸ್ಟೆನ್ಸ್ಗೆ ನೆಕ್ಸ್ಟ್ ಮೆಷರ್ ಮಾಡಿಬಿಟ್ಟು ಅದೇ ಡಿಸ್ಟೆನ್ಸ್ಗೆ ಕುಚ್ಚನ್ನ ಕಟ್ತಾ ಹೋಗಬೇಕು. ಸೊ ನಾನು ಕಂಪ್ಲೀಟ್ ಸ್ಯಾರಿ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ.
ನೋಡ್ಬೋದು ನೀವಿಲ್ಲಿ ಸ್ಯಾರಿ ಪೂರ್ತಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ಅಂದರೆ ಸ್ವಲ್ಪ ದೂರಕ್ಕೆ ಕಟ್ಟಿದ್ದೀನಿ, ಏನಕ್ಕಂದರೆ ಫ್ಯಾನ್ಸಿ ಸ್ಯಾರಿ ಆಗಿರೋದ್ರಿಂದ. ಹಾಗೆ ಇದರಲ್ಲಿ ಎಲ್ಲ ಕಲರ್ಸ್ ಇರೋದ್ರಿಂದ ನನಗೆ ಇದು ಸ್ವಲ್ಪ ಸಿಂಪಲ್ಲಾಗಿ ಕಾಣಬೇಕಿತ್ತು, ಹಾಗಾಗಿ ಈ ರೀತಿಯಾಗಿ ನಾನು ಟೈ ಮಾಡ್ಕೊಂಡಿದ್ದೀನಿ. ಸೊ ಇದು ಫಿನಿಶಿಂಗ್ ಹೇಗೆ ಕೊಡೋದು ಅಂತೇಳಿ ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಬಳಸ್ತಿರೋವಂಥದ್ದು ಫ್ಯಾಬ್ರಿಕ್ ಗ್ಲೂ ಅಂತೇಳಿ, ಫೆವಿಕ್ರಿಲ್ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನು ಹೀಗೆ ಸ್ಟಿಕ್ ಮಾಡಿಬಿಟ್ಟು ಎಲ್ಲೆಲ್ಲಿ ಗಂಟು ಕಟ್ಟಿರ್ತೀವಿ ನೋಡಿ ಅಲ್ಲಿಗೆಲ್ಲ ಆ ಗಮ್ನ ಹಾಕ್ಬಿಟ್ಟು ಅದೇ ಎಡ್ಜಿಗೆ ಕಟ್ ಮಾಡ್ಕೋಬೋದು ಬೇಕಾದ್ರೆ ನೀವು ಥ್ರೆಡ್ಡು. ಯಾವುದೇ ಕಾರಣಕ್ಕೂ ಆ ಗಂಟು ಬಿಚ್ಕೊಳ್ಳೋದಿಲ್ಲ. ಸೊ ಫಸ್ಟು ಗಮ್ ಹಾಕಿ ಡ್ರೈ ಆಗೋಕ್ಕೆ ಬಿಡಿ, ಆಮೇಲೆ ಪೂರ್ತಿ ಅಲ್ಲಿ ಗಂಟು ಹಾಕಿದ್ದೀವಿ ನೋಡಿ ಅಲ್ಲಿ ಹತ್ರಕ್ಕೆ ಅದನ್ನು ಕಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತೇಳಿ. ಇದು ತುಂಬಾ ಸಿಂಪಲ್ಲು, ಆದರೆ ಹೇಗೆ ಹಾಕೋದು ಅಂತ ಗೊತ್ತಿರಬೇಕಷ್ಟೇ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.